ನಿನ್ನೆಯಿಂದ ದೆಹಲಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಆಗ್ತಾ ಇದೆ, ಸಮಾವೇಶ ನಡೀತಾ ಇದೆ. ದೊಡ್ಡ ಮಟ್ಟದ ಮೆಸೇಜ್ ಅನ್ನ ಕಾರ್ಯಕರ್ತರಿಗೆ ಕೊಡಬೇಕು, ನಾಯಕರಿಗೆ ಕೊಡಬೇಕು ಅಂತ ಹೇಳಿ ಹಲವರು ಪಾಠವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಸಭೆ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಕಾರಣ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಇಡೀ ಸಮಾರೋಪ ಸಮಾರಂಭೀಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು. ಸೊ ಕಾರ್ಯಕರ್ತರಿಗೆ ಗೆಲುವಿನ ಪಾಠ ಯಾವ ರೀತಿ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಯಾವ ರೀತಿ ಉತ್ಸಾಹವನ್ನ ತುಂಬುತ್ತಾರೆ ಅನ್ನುವಂತಹ ಕುತೂಹಲಕ್ಕೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಉತ್ತರ ಕೂಡ ಸಿಕ್ಬಿಡುತ್ತೆ. ಕಳೆದ 9 ವರ್ಷಗಳಿಂದ ಕೇಂದ್ರ ಸರ್ಕಾರದ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ, ಮತ್ತೆ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ, ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಂತಹ ಎಷ್ಟು ಭರವಸೆಗಳನ್ನ ಈಡೇರಿಸಿದೀವಿ, ಜೊತೆಗೆ ಈ ಸಲ ಗೆಲ್ಲಿಸಿಕೊಳ್ಳೋ ನಿಟ್ಟಿನಲ್ಲಿ ಯಾವ್ಯಾವ ವಿಚಾರಗಳನ್ನ ಆಯಾ ರಾಜ್ಯಕ್ಕೆ ತಕ್ಕಂತೆ ಹೇಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 2 ದಿನಗಳ ಕಾಲ ಈ ಮೀಟಿಂಗ್ ಅನ್ನ ಮಾಡಲಾಗಿತ್ತು. ನಿನ್ನೆ ಇನ್ಫ್ಯಾಕ್ಟ್ ಕಳೆದ 9 ವರ್ಷಗಳ ಸರ್ಕಾರದ ಎಕ್ಸಿಬಿಷನ್ ಅನ್ನ ಕೂಡ ನಾವು ನೋಡ್ತಾ ಇದ್ವಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕರ್ತರು ನಾಯಕರನ್ನ ಉದ್ದೇಶಿಸಿ ಆಡುವಂತಹ ಪ್ರತಿ ಮಾತು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 370ಕ್ಕಿಂತ ಹೆಚ್ಚು ಮತಗಳನ್ನ ಪ್ರತಿ ಬೂತ್ಗಳಲ್ಲಿ ಗೆಲ್ಲಬೇಕು, ಅದನ್ನ ನೀವು ನೋಡ್ಕೊಳ್ಬೇಕು, ಸ್ಥಳೀಯ ನಾಯಕರ ಜವಾಬ್ದಾರಿ ಅಂತ ನಿನ್ನೆ ಹೇಳಿದ್ರು. ಇವತ್ತು ಯಾವ ರೀತಿಯಾದಂತಹ ಸ್ಟ್ರಾಟಜಿಗಳ ಕಿವಿ ಮಾತನ್ನ ಹೇಳ್ತಾರೆ, ಹೇಗಿರುತ್ತೆ ನಮೋ ಪಾಠ ಅನ್ನುವಂತಹ ಕುತೂಹಲ ಕೂಡ ಮನೆ ಮಾಡ್ತಾ ಇದೆ. ಆಲ್ಮೋಸ್ಟ್ 11,000ಕ್ಕೂ ಹೆಚ್ಚು ಜನರಿಗೆ ಆಹ್ವಾನವನ್ನ ಈ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಗೆ ಸಂಬಂಧಪಟ್ಟಂತೆ ಕೊಡಲಾಗಿತ್ತು.